ಸಂತೋಷ್, ಇವತ್ತು ನಮಗೆ ವಿಧಾನಸೌಧದ ಪಡಸಾಲೆಯಿಂದ ಒಂದು ಒಳ್ಳೆ ಸುದ್ದಿ ಬಂದಿದೆ. ಒಬ್ಬರು ಕಳೆದ ಬಾರಿ ಮಿನಿಸ್ಟ್ರ್ ಇದ್ದರು, ಪ್ರಭಾವಿ ಮಿನಿಸ್ಟ್ರ್ ಇದ್ದರು. ಈ ಬಾರಿ ಅತ್ಯಂತ ಪ್ರಭಾವಿ ಸ್ಥಾನದಲ್ಲಿ ಅವರಿದ್ದಾರೆ. ಅವ್ರಿಗೊಬ್ಬರು ಟೆಕ್ನಿಕಲ್ ಅಡ್ವೈಸರ್ ಅಂತ ಒಬ್ಬರು ಆಫೀಸರ್ ಇದ್ದರು. ಅವರು ಒಂದು ಇಲಾಖೆಯ ಪ್ರಮುಖ ಹುದ್ದೆಗಳನ್ನ ಅವರು ತುಂಬ ಪ್ರಮುಖ ಹುದ್ದೆಗಳನ್ನ ಅವರು ನಿಭಾಯಿಸಿ ರಿಟೈರ್ಡ್ ಆದಮೇಲೆ ಟೆಕ್ನಿಕಲ್ ಅಡ್ವೈಸರ್ ಅನ್ನೋ ಪೋಸ್ಟನ್ನು ತಗೊಂಡಿದ್ರು. ಇವ್ರ ಹಿಸ್ಟ್ರಿ ಭಾಳ ಚೆನ್ನಾಗಿದೆ. ಅವರು ಅವರ ಕೊಲೀಗ್ಸ್ ಇದ್ರಲ್ಲ, ಅವರೆಲ್ಲರಿಗಿನ್ನ ಯಾವುದದು ಈ CTC ಸರ್ವಿಸ್ ರೆಕಾರ್ಡ್ನ ತಿದ್ದಿಸಿ ಟಾಪಲ್ಲಿ ಹೊಟ್ಟೋಗಿದ್ರು ಒಂದು ಸರಿ ಹಿಂದೆ. ಅದ ನಂತರ ಇವರೆಲ್ಲ ಅವ್ರ ಕೊಲೀಗೆಲ್ಲ ಕೋರ್ಟ್ಗೆ ಹೋಗಿ ಅವ್ರನ್ನ ಮತ್ತೆ ಕೆಳಗಡೆ ಇಳಿಸಿದ್ರು. ಅಂಥ ಒಬ್ಬ ಆಫೀಸರು ರಿಟೈರ್ಡ್ ಚೀಫ್ ಇಂಜಿನಿಯರ್, ಅದರಲ್ಲೇನು ಅದನ್ನು ಹೈಡ್ ಮಾಡೋದು ಬೇಡ. ಅವರು ಟೆಕ್ನಿಕಲ್ ಅಡ್ವೈಸರ್ ಆಗಿ ನೇಮಕ ಆಗಿದ್ದರು ಲಾಸ್ಟ್ ಟೈಮಲ್ಲಿ. ಒಬ್ಬರು ಪ್ರಭಾವಿ ಮಂತ್ರಿ ಜೊತೆ ಟೆಕ್ನಿಕಲ್ ಅಡ್ವೈಸರ್ ಆಗಿ ಇದ್ದರು. ಅವರು ಈ ಸರಿ ಕೂಡ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಈ ಮಧ್ಯೆ ಅವ್ರಿಗೆ ಸುಮಾರು ಜನ ಕಾಂಟ್ರಾಕ್ಟರ್ಗಳು, ಇವರು ಚೀಫ್ ಇಂಜಿನಿಯರ್ ಇದ್ದರು, ಬೇರೆ ಬೇರೆ ನಿಗಮಗಳಲ್ಲೆಲ್ಲ ಕೆಲಸ ಮಾಡಿದರು. ಆಗ ಇವ್ರ ಜೊತೆಲಿದ್ದ ಕಾಂಟ್ರಾಕ್ಟರ್ಗಳೇ ಇವ್ರಿಗೆ ವಿರುದ್ಧ ಆಗಿಬಿಟ್ಟಿದ್ದಾರಂತೆ. ಈಗ ತುಂಬ ಜನ ಇವ್ರಿಗೆ ಕಂಪ್ಲೇಂಟು, ಸರ್ ಇವ್ರದ್ದು ಸರಿ ಇಲ್ಲ, ಹಾಗೆ ಹೀಗೆ ಅಂತ ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡಿದಾರಂತೆ. ಜೊತೆಗೆ ಬೇರೆ ಬೇರೆ ಚೀಫ್ ಇಂಜಿನಿಯರ್ಗಳು ಬೇಡ, ತುಂಬ ಹರಾಸ್ ಮಾಡ್ತಾರವರು, ಬೇಡ ಅಂತ ಮಾಡ್ತಾ ಇದ್ದಾರಂತೆ. ಬಟ್ ಈಗಾಗಲೇ 60, 63, 64 ವರ್ಷ ಅವ್ರಿಗೆ, ಆದರೂ ಬಿಡ್ತಾ ಇಲ್ಲ ಅವರು, ಪ್ರಯತ್ನ ಅಂತೂ ಬಿಡ್ತಾ ಇಲ್ಲ ಮತ್ತೆ ಎಂಟ್ರಿ ಆಗೋಕ್ಕೆ. ಈ ಮಧ್ಯೆ ಒಂದು ಸಡನ್ ಸುದ್ದಿ ಏನು ಅಂತ ಹೇಳಿದ್ರೆ, ಅವರ ಈ ಬೇರೆ ಬೇರೆ ನಿಗಮಗಳ ಏನೋ ಲೇಡಿ ಆಫೀಸರ್ಸ್ಗಳು, ನೌಕರರು ಇರ್ತಾರಲ್ಲ, ಅವರೊಂದು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರಂತ ಅವ್ರ ಮೇಲೆ. 63 ವರ್ಷ ಸುಮಾರು ಇಲಾಖೆಗಳಲ್ಲೆಲ್ಲ ಕೆಲಸ ಮಾಡಿ ಭಾಳಷ್ಟು ಜವಾಬ್ದಾರಿನೆಲ್ಲ ನಿರ್ವಹಿಸಿ ಏನೋ ಈಗ ಒಂದು ಅರ್ಜಿ ಬರೆದ್ಬಿಟ್ಟಿದ್ದಾರಂತೆ ಸರ್ಕಾರಕ್ಕೆ. ಇಲ್ಲ, ಇವರು 8 ಗಂಟೆಗೆ 9 ಗಂಟೆವರೆಗೂ ಸುತ್ತ ಕೂರಿಸ್ಕೊಂಡು ನಮಗೆ ಒಂಥರ ಇರಿಟೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರನ್ನ ತಗೋಬಾರ್ದು ಮತ್ತೆ ಅಂತ ಲೆಟರ್ ಬರೆದ್ಬಿಟ್ಟಿದ್ದಾರಂತೆ, ಕಂಪ್ಲೇಂಟ್ ಬರೆದ್ಬಿಟ್ಟಿದ್ದಾರಂತೆ. ಪಾಪ ಈಗಲೂ ಅವರು ಟ್ರೈ ಮಾಡ್ತಾ ಇದ್ದಾರಂತೆ. 63, 64ನೇ ವಯಸ್ಸಲ್ಲಿ ರಿಟೈರ್ಡ್ ಇಂಜಿನಿಯರ್ಗೆ ಈ ಪರಿಸ್ಥಿತಿ ಬರಬಾರ್ದಿತ್ತು ಅಂತ ನಮ್ಮ ವಿಧಾನಸೌಧ, ವಿಕಾಸಸೌಧ, MS ಬಿಲ್ಡಿಂಗ್ನ ಮೂಲೆಗಳಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯ ಸುತ್ತ ಡಿಸ್ಕಷನ್ ನಡೀತಾ ಇದ್ದಾವೆ.